ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಪ್ರಭಾಕರ್ ದನ್ನ, ಸಿಂಜಂಟಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಹಸುರುಳ ಇರ್ಬೋದು, ಆಮೇಲೆ ಈ ಕಾಂಡ ಕೊರಕ ಆಗಿರ್ಬೋದು, ಎಲೆ ಸುಳ್ಳಿ ಹುಳುಗಳಾಗಿರ್ಬೋದು, ಅಥವಾ ಥ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ಗಳಾಗಿರ್ಬೋದು, ರಸ ಹೀರೋ ಕೀಟಗಳಾಗಿರ್ಬೋದು, ಅಥವಾ ಈ ಹುಳುಗಳಾಗಿರ್ಬೋದು, ಅವುಗಳನ್ನೆಲ್ಲನೂ ನಿಯಂತ್ರಣ ಮಾಡೋದಕ್ಕೆ ನಮ್ಮ ಹತ್ರ ಬ್ರಹ್ಮಾಸ್ತ್ರ ಐತೆ. ಸಿಂಜಂಟಾದ ಹೊಸ ಉತ್ಪನ್ನ ಸಿಮೋಡಿಸ್. ಈ ಸಿಮೋಡಿಸ್ ಏನು ಕೆಲಸ ಮಾಡ್ತೈತೆ, ಹೇಗೆ ಕೆಲಸ ಮಾಡ್ತೈತೆ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತು. ಸಿಮೋಡಿಸ್ ಕೆಲಸ ಮಾಡದೇ ಇರ್ತಕ್ಕಂಥದ್ದು ಅಂದರೆ ಯಾವ ಕೀಟಗಳ ಮೇಲೆ ಕೆಲಸ ಮಾಡೋದಿಲ್ವಲ್ಲ, ಆ ಕೀಟಗಳ ಹತೋಟಿಗಂತೇಳಂದೆ ಸಿಂಜಂಟಾ ಒಂದು ಹೊಸ ಉತ್ಪನ್ನವನ್ನ ಬಿಡುಗಡೆ ಮಾಡೈತೆ. ಅದುವೇ ಸಿಮೋಡಿಸ್ ಅಂತಕ್ಕಂಥದ್ದು. ಈ ಹುಳುಗಳ ಮೇಲೆ ಅದು ಕೆಲಸ ಮಾಡೋದಿಲ್ಲ. ಯಾವ ಹುಳುಗಳಪ್ಪ ಅಂತೇಳಂದ್ರೆ, ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಿರ್ಬೋದು, ಹಿಟ್ಟು ತಗಣಿ ಆಗಿರ್ಬೋದು, ಅಥವಾ ಎಪಿಡ್ಸ್ ಅಂತ ಕರಿತೀವಿ ಅದಾಗಿರ್ಬೋದು, ಮತ್ತು ಬಿಳಿ ನೊಣಗಳು. ಈ ಮೂರು ಏನು ಕೀಟಗಳದಾವಲ್ಲ, ರಸ ಹೀರೋ ಕೀಟಗಳು, ಇದ್ರ ಮೇಲೆ ಸಿಮೋಡಿಸ್ ಕೆಲಸ ಮಾಡೋದಿಲ್ಲ. ಉಳಿದ ಎಲ್ಲಾ ಬೇರೆ ಬೇರೆ ರಸ ಹೀರೋ ಕೀಟಗಳು ಆಗಿರ್ಬೋದು ಮತ್ತು ಹುಳುಗಳಾಗಿರ್ಬೋದು ಅದ್ರ ಮೇಲೆ ಕೆಲಸ ಮಾಡ್ತೈತಿ. ಆ ಸಿಮೋಡಿಸ್ ಕೆಲಸ ಮಾಡದೇ ಇರ್ತಕ್ಕಂಥ ಹುಳುಗಳು, ಇವುಗಳ ಮೇಲೆ ಸಿಂಜಂಟಾ ಒಂದು ಹೊಸ ತಂತ್ರಜ್ಞಾನದೊಂದಿಗೆ ಹೊಸ ಒಂದು ಉತ್ಪನ್ನ ಬಿಡುಗಡೆ ಮಾಡೈತಿ. ಅದುವೇ ಎಲಾಸ್ಟಲ್ ನಿಯೋ ಅಂತಕ್ಕಂಥದ್ದು. ಈ ಎಲಾಸ್ಟಲ್ ನಿಯೋ ಹೇಗೆ ಕೆಲಸ ಮಾಡ್ತೈತೆ ಅದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಣ. ಎಲಾಸ್ಟಲ್ ನಿಯೋ ಕೂಡ ಹೊಸ ಒಂದು ತಂತ್ರಜ್ಞಾನದೊಂದಿಗೆ ಸಿಂಜಂಟಾ ಬಿಡುಗಡೆ ಮಾಡೈತಿ. ಅದುವೇ ತಿನಿಯೋನ್ ಟೆಕ್ನಾಲಜಿ ಅಂತೇಳಿ ಹೇಳ್ತೀವಿ ನಾವು. ಅದು ಹೇಗೆ ಕೆಲಸ ಮಾಡ್ತೈತಿ ಅಂತೇಳಂದ್ರೆ, ಎಲಾಸ್ಟಲ್ ನಿಯೋ ಅಂತಕ್ಕಂಥದ್ದು ಹೇಗೆ ಕೆಲಸ ಮಾಡ್ತೈತಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಎರಡು ಔಷಧಿಗಳಿವೆ. ಒಂದು ಸ್ಪೈರೋಪಿಡಾನ್ ಅಂತಕ್ಕಂಥದ್ದು, ಇನ್ನೊಂದು ಅಸ್ಟಮಾಪ್ರಿಡ್. ಈ ಸ್ಪೈರೋಪಿಡಾನ್ ಹೇಗಪ್ಪ ಅಂತೇಳಂದ್ರೆ, ಸಿಂಪಡಣೆ ಮಾಡಿದ ಮೇಲೆ ಬೆಳೆಯ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಇದು ಪಸರಿಸಿಕೊಂಡು ಕೆಲಸ ಮಾಡ್ತೈತೆ ಮತ್ತು ಬೆಳೆಯ ಎಲ್ಲಾ ಭಾಗಗಳಲ್ಲಿ ಇದು ಪಸರಿಸ್ತೈತೆ. ಇದರಿಂದ ನಮಗೆ ಬಹಳ ದಿನಗಳವರೆಗೂ ನಿಯಂತ್ರಣ ಸಿಗ್ತೈತೆ. ಅದೇ ತರ ಇನ್ನೊಂದು ಔಷಧಿ ಅಸ್ಟಮಾಪ್ರಿಡ್ ಅಂತಕ್ಕಂಥದ್ದು. ಇದು ಸಿಂಪಡಣೆ ಮಾಡಿದ ಜಾಗದಲ್ಲಿ ಇದು ಕೆಲಸ ಮಾಡ್ತೈತೆ. ಜೊತೆಗೆ ಇದರ ಇದು ಸಿಂಪಡಣೆ ಮಾಡಿದ ಮೇಲೆ ಎಲೆಯ ಮೇಲ್ಭಾಗದಲ್ಲಿ ಇದು ಹೋಗಿ ಮೇಲ್ಗಡೆ ಇರ್ತಕ್ಕಂಥ ಚಿಗುರನ್ನು ಇದು ಕೂಡ ನಿಯಂತ್ರಣ ಮಾಡ್ತೈತೆ. ಆಮೇಲೆ ಸಿಂಪಡಣೆ ಮಾಡಿದ 3 ಗಂಟೆ ಒಳಗಡೆ ಇದು ಕೆಲಸವನ್ನ ಶುರು ಮಾಡ್ತೈತೆ. ಇದರಿಂದ ಏನಂತೇಳಂದ್ರೆ, ನಮಗೆ ಬೇಗ ನಾಕ್ಡೌನ್ ಎಫೆಕ್ಟ್ ಸಿಗ್ತೈತೆ. ಅಂದ್ರೆ ನಾವು ಸಿಂಪಡಣೆ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಹುಳುಗಳು ಸಾಯುವಂಥದ್ದು ಮತ್ತೆ ಒಂದೇ ದಿನದಲ್ಲಿ ನಾವು ಇದರ ರಿಸಲ್ಟ್ ಅನ್ನ ನೋಡಕ್ಕೆ ಸಾಧ್ಯ ಐತೆ. ಈ ಎಲಾಸ್ಟಲ್ ನಿಯೋ ಒಂದಿಷ್ಟು ವೈಶಿಷ್ಟ್ಯತೆಗಳು ಮತ್ತು ಪ್ರಯೋಜನಗಳನ್ನ ನಾವು ನೋಡೋದಾದ್ರೆ, ಇದರ 4 ವೈಶಿಷ್ಟ್ಯತೆಗಳು. ಇದು ರಸ ಹೀರೋ ಕೀಟಗಳ ಸ್ಪೆಷಲಿಸ್ಟ್ ಅಂತೇಳಿ ನಾವು ಕರಿತೀವಿ. ಜೊತೆಗೆ ಇದು ನಿರಂತರವಾಗಿ ನಾನ್ ಸ್ಟಾಪ್ ಆಗಿ ಇದು ಕೆಲಸ ಮಾಡ್ತೈತೆ. ಕೀಟಗಳ ವಿರುದ್ಧ ಕೆಲಸ ಮಾಡೋದ್ರಿಂದ ನಮಗೆ ಅತ್ಯಂತ ಪರಿಣಾಮಕಾರಿ ಕೀಟಗಳ ವಿರುದ್ಧ ಕೆಲಸ ಮಾಡಿ ನಮಗೆ ಬಹಳ ದಿನಗಳವರೆಗೂ ನಿಯಂತ್ರಣವನ್ನ ಈ ಬಿಳಿ ನೊಣ ಆಗಿರ್ಬೋದು, ಎಪಿಡ್ಸ್ ಆಗಿರ್ಬೋದು ಮತ್ತು ಹಿಟ್ಟು ತಿಗಣೆಗಳ ವಿರುದ್ಧ ಇದು ಕೆಲಸ ಮಾಡ್ತೈತೆ. ಜೊತೆಗೆ ಶೀಘ್ರವಾಗಿ ಏನಂತೇಳಂದ್ರೆ, ಈ ಕೀಟಗಳನ್ನ ಇದು ಹೊಡೆದೋಳಿಸ್ತೈತೆ. ಇದರಿಂದ ನಮಗೆ ಬಹಳ ದಿನಗಳವರೆಗೂ ನಿಯಂತ್ರಣ ಬರ್ತೈತೆ. ಆಮೇಲೆ ಇದು ಆಂಪಿಮೆಬಿಲಿಟಿ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲಿ ಇದು ಮೇಲೆ ಮತ್ತು ಕೆಳಗಡೆ ಎರಡೂ ದಿಕ್ಕುಗಳಲ್ಲಿ ಇದು ಕೆಲಸ ಮಾಡೋದ್ರಿಂದ ಹೊಸ ಚಿಗುರಲ್ಲಿ ಬರ್ತಕ್ಕಂಥ ರಸ ಹೀರೋ ಕೀಟಗಳು, ಈ ಬಿಳಿ ನೊಣದಿಂದ ಮತ್ತು ಎಪಿಡ್ಸ್ಗಳಿಂದ ಬರ್ತಕ್ಕಂಥ ಕೀಟಗಳು, ಅದರಿಂದ ಬರ್ತಕ್ಕಂಥ ನಮಗೆ ಮುಟ್ರು ಏನಂತೇಳಿ ಅಂತೀವಲ್ಲ, ಅದನ್ನು ಕೂಡ ಇದು ಬಹಳ ಸರಿಯಾಗಿ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ಎಲಾಸ್ಟಲ್ ನಿಯೋ ಹೊಂದೈತೆ. ಸೊ ಅದರ ಒಂದು ಪರಿಚಯವನ್ನ ನಾವು ಹೇಳೋದಾದ್ರೆ, ಇದು ಒಂದು ತಿನಿಯೋನ್ ಟೆಕ್ನಾಲಜಿದಿಂದ ಬಂದಿರತಕ್ಕಂಥ ಉತ್ಪನ್ನ. ಸಿಂಜಂಟಾ ಯಾವಾಗಲೂ ಒಂದು ಹೊಸ ಉತ್ಪನ್ನದೊಂದಿಗೆ, ಹೊಸ ತಂತ್ರಜ್ಞಾನದೊಂದಿಗೆ ಉತ್ಪನ್ನವನ್ನ ಬಿಡುಗಡೆ ಮಾಡ್ತೈತೆ. ಇದು ತಿನಿಯೋನ್ ಟೆಕ್ನಾಲಜಿ ಮುಖಾಂತರ ಎಲಾಸ್ಟಲ್ ನಿಯೋ ಅಂತಕ್ಕಂಥದ್ದು ಬಿಡುಗಡೆ ಮಾಡಿದ್ದು. ಇದು ಬಿಳಿ ನೊಣ, ಎಪಿಡ್ಸ್ ಮತ್ತು ಹಿಟ್ಟು ತಿಗಣೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹೊಂದೈತೆ ಮತ್ತು ಬಹಳ ದಿನಗಳವರೆಗೂ ನಿಯಂತ್ರಣವನ್ನ ಕೊಡ್ತೈತೆ. ಸೊ ಇದು 1 ಎಕರೆಗೆ ಎಷ್ಟು ನಾವು ಸಿಂಪಡಣೆ ಡೋಸ್ ಹಾಕಬೇಕು ಅಂತೇಳಿ ಕೇಳಿದ್ರೆ, ಎಲಾಸ್ಟಲ್ ನಿಯೋ 100 ಮಿಲಿ 1 ಎಕರೆಗೆ ಇದನ್ನು ನಾವು ಸಿಂಪಡಣೆಯಾಗಿ ಕೊಡಬೇಕು. ಜೊತೆಗೆ
ಅದರ ಜೊತೆಗೆ ಸಿಂಗ್ಲೇನಾ ಅಂತ ಒಂದು ಅಡ್ಜುವೆಂಟ್ ಬರ್ತೈತೆ. ಸೊ ಅದು ಕೂಡ ಏನಂತೇಳಿ ಅಂದ್ರೆ 200 ಮಿಲಿ 1 ಎಕರೆಗೆ ಸಿಂಪಡಣೆ ಮಾಡೋದ್ರಿಂದ ನಮಗೆ ಅತ್ಯಂತ ಹೆಚ್ಚು ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ನಮಗೆ ಬಹಳ ದಿನಗಳವರೆಗೂ ನಿಯಂತ್ರಣವನ್ನ ಸಾಧಿಸೋಕೆ ಇದರಿಂದ ಸಾಧ್ಯ ಆಗ್ತೈತೆ. ಸೊ ಈ ವೆಜಿಟೇಬಲ್ ಆಗಿರ್ಬೋದು, ಹತ್ತಿ ಆಗಿರ್ಬೋದು ಮತ್ತು ಬದನೆ ಗಿಡ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಇಲ್ಲಿ ಕೂಡ ಏನಂತೇಳಿ ಅಂದ್ರೆ ಈ ಎಲಸ್ಟಲ್ಲಿಯನ್ನ ನೀವು ಬಳಸಬಹುದು ಮತ್ತು ಅತ್ಯಂತ ಹೆಚ್ಚಿನ ಇಳುವರಿಯನ್ನ ತಗೊಳ್ಳಕ್ಕೆ ಇದು ಸಹಾಯ ಮಾಡ್ತೈತಿ. ಧನ್ಯವಾದಗಳು.